ಓಂ ಶಾಂತಿ ಸಾಕಾರ ಮಾಡಲಿ. ಇಂದಿನ ತಾರೀಖಾಗಿದೆ 6/6/26. मीठे बच्चे, अमृत वेले का समय बहुत बहुत अच्छा है. ತಂದೆ ತಿಳಿಸ್ತಾರೆ, ಮಧುರಾದ ಮಕ್ಕಳೇ, ಅಮೃತ ವೇಳೆಯ ಸಮಯ ಬಹಳ ಬಹಳ ಚೆನ್ನಾಗಿದೆ. इसलिए सवेरे सवेरे उठकर एकांत में बैठ बाबा से मीठी मीठी बात करो. ಅದಕ್ಕೋಸ್ಕರ ಬೆಳಗ್ಗೆ ಎದ್ದು ಏಕಾಂತದಲ್ಲಿ ಕುತ್ಕೊಂಡು ತಂದೆಯ ಜೊತೆ ಬಹಳ ಮಧುರವಾದ ಮಾತನ್ನು ಮಾತಾಡಿ. ಇಂದಿನ ಪ್ರಶ್ನೆ ಆಗಿದೆ, कौन सा नॉलेज निरंतर योगी बनने में बहुत मदद करती. ಯಾವ ಒಂದು ಜ್ಞಾನ ನಿರಂತರ ಯೋಗಿಗಳಾಗೋದ್ರಲ್ಲಿ ಸಹಯೋಗವನ್ನು ನೀಡುತ್ತೆ? ಉತ್ತರ ಆಗಿದೆ ड्रामा की. जो कुछ बीता ड्रामा की बावी है, जरा भी स्थिति हलचल में ना आए. ಡ್ರಾಮಾ ಏನೆಲ್ಲ ನಡೀತು ಡ್ರಾಮಾ ಇಚ್ಛೆಯಾಗಿದೆ. ಸ್ವಲ್ಪನೂ ಸ್ಥಿತಿ ಏರುಪೇರಿನಲ್ಲಿ ಬರಬಾರ್ದಾಗಿದೆ. बल कैसे भी परिस्थिति हो, अर्थक्वेक आ जाए, धंधे में घाटा पड़ जाए, लेकिन जरा भी संशय पैदा ना हो, इसको कहते महावीर. भले ಎಂಥದೇ ಪರಿಸ್ಥಿತಿ ಬರಲಿ, ಅರ್ಥಕ್ವೇಕ್ ಬರಲಿ, ವ್ಯಾಪಾರದಲ್ಲಿ ಲಾಸ್ ಆಗಲಿ, ಆದರೂ ಸ್ವಲ್ಪನೂ ಸಂಶಯ ಉತ್ಪತ್ತಿ ಆಗಬಾರ್ದು. ಇದಕ್ಕೆ ಹೇಳಾಗತ್ತೆ ಮಹಾವೀರ. अगर ड्रामा की यथार्थ नॉलेज नहीं तो आंसू बहाते रहेंगे. निरंतर योगी बनने में ड्रामा की नॉलेज बहुत मदद करती. ಡ್ರಾಮಾ ಜ್ಞಾನ ಸರಿಯಾಗಿ ಇಲ್ಲ ಅಂದರೆ ಕಣ್ಣೀರು ಸುರಿಸ್ತಾ ಇರ್ತಾರೆ. ನಿರಂತರ ಯೋಗಿ ಆಗೋದರಲ್ಲಿ ಡ್ರಾಮಾ ಜ್ಞಾನ ಬಹಳ ಸಹಯೋಗವನ್ನು ನೀಡುತ್ತೆ. ಇಂದಿನ ಹಾಡು ಓಂ ನಮಃ ಶಿವಾಯ. ಓಂ ಶಾಂತಿ. बच्चे अब अच्छी रीति समझ गए हैं, पति दुनिया का अब अंत हो रहा है. ಮಕ್ಕಳು ಈಗ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಪತಿತ ಪ್ರಪಂಚದ ಅಂತ್ಯ ಈಗ ನಡೀತಾ ಇದೆ. पावन दुनिया की आदि हो रही है, ये सिर्फ तुम बच्चे जानते हो. ಪಾವನ ಪ್ರಪಂಚದ ಆದಿನೂ ನಡೀತಾ ಇದೆ, ಇದು ತಾವು ಮಕ್ಕಳು ಅರ್ಥ ಮಾಡ್ಕೋಬೇಕು. और बच्चों को ही ये डायरेक्शन व श्रीमत मिलता कौन देते? ऊंचते ऊंच भगवान. ಮಕ್ಕಳಿಗೆ ಡೈರೆಕ್ಷನ್ ಅಥವಾ ಶ್ರೀಮತ ಸಿಗತ್ತೆ. ಯಾರು ಕೊಡ್ತಾರೆ? ಶ್ರೇಷ್ಠಕ್ಕಿಂತ ಶ್ರೇಷ್ಠ ಭಗವಂತ. समझाते रहते पतित से पावन बनना, ये नॉलेज तुम्हारे लिए और तो सब पतित है ना. ತಿಳಿಸಲಾಗತ್ತೆ ಪತಿತರಿಂದ ಪಾವನ ಆಗಬೇಕು. ಈ ಒಂದು ಜ್ಞಾನ ತಮಗೋಸ್ಕರ ಆಗಿದೆ, ಮತ್ತೆಲ್ಲರೂ ಸಹ ಪತಿತರಾಗಿದ್ದಾರಲ್ಲ. ये पतित दुनिया विनाश जरूर होनी है, पतित कहा जाता विकारी. ಈ ಪತಿತ ಪ್ರಪಂಚ ವಿನಾಶ ಖಂಡಿತ ಆಗಲೇಬೇಕಾಗಿದೆ. ಪತಿತ ಅಂತ ತಿಳಿಸಲಾಗುತ್ತೆ ವಿಕಾರಿಗಳಿಗೆ. बाप समझाते तुम जन्म जन्मांतर एक दो को दुख देते आए हो, इसलिए तुम आदि मध्य अंत दुख पाते हो. ತಂದೆ ತಿಳಿಸ್ಕೊಡ್ತಾರೆ, ತಾವು ಜನ್ಮ ಜನ್ಮಾಂತರ ಒಬ್ಬರು ಇನ್ನೊಬ್ಬರಿಗೆ ದುಃಖವನ್ನು ನೀಡ್ತಾ ಬಂದಿದೆ. ಅದಕ್ಕೋಸ್ಕರ ತಾವು ಆದಿ ಮಧ್ಯ ಅಂತ್ಯ ದುಃಖವನ್ನು ಪಡಿತೀರಾ. एक दो को पतित बनाते हो, पुकारते हैं कि हम पतित है, परंतु बुद्धि में जरा बैठती नहीं. ಒಬ್ಬರು ಇನ್ನೊಬ್ಬರನ್ನ ಪತಿತರಾಗಿ ಮಾಡ್ತೀರಾ. ಕರೀತಾರೆ, ನಾವು ಪತಿತ ಪಾವನ, ನಾವು ಪತಿತರಾಗಿದ್ದೀವಿ, ಆದರೆ ಬುದ್ಧಿಯಲ್ಲಿ ಸ್ವಲ್ಪನೂ ಕುತ್ಕೊಳಲ್ಲ. कहते भी है पतित व पावन आओ, परंतु फिर भी पतित पना छोड़ते नहीं ना. ಅಂತಾರೆ ಪತಿತ ಪಾವನ ಬನ್ನಿ, ಆದರೆ ಪತಿತತ್ವವನ್ನು ಬಿಡೋದೇ ಇಲ್ವಲ್ಲ. अभी तुम समझते हो सारी बात है पावन बनने की, ये समझाने वाला भी तो कोई चाहिए. ಈಗ ನೀವು ಅರ್ಥ ಮಾಡ್ಕೊಳ್ತೀರಾ, ಇಡೀ ಮಾತು ಪಾವನ ಆಗೋದ್ರಲ್ಲೇ ಇದೆ. ತಿಳಿಸುವಂಥವರು ಸಹ ಯಾರಾದರೂ ಬೇಕಲ್ವ. समझाने वाला है ही एक, बाकी ये जो गुरु लोग है ये किसी को पावन नहीं बना सकते. ತಿಳಿಸ್ಕೊಡೋರು ಒಬ್ಬರೇ ಆಗಿದ್ದಾರೆ, ಬಾಕಿ ಗುರುಗಳೆಲ್ಲ ಯಾರಿದ್ದಾರೆ ಅವರು ಯಾರನ್ನೂ ಪಾವನ ಮಾಡೋಕ್ಕೆ ಸಾಧ್ಯ ಇಲ್ಲ. पावन में सिर्फ एक जन्म के लिए नहीं, जन्म जन्मांतर के लिए बनना है. तुम्हारे में भी जो ज्ञानवान है वो तीखे होते. ಪಾವನನು ಸಹ ಒಂದು ಜನ್ಮಕ್ಕಲ್ಲ, ಜನ್ಮ ಜನ್ಮಾಂತರಕ್ಕೋಸ್ಕರ ಆಗಬೇಕಾಗಿದೆ.
ನಿಮ್ಮಲ್ಲೂ ಸಹ ಯಾರು ಜ್ಞಾನವಂತರಾಗಿರ್ತಾರೆ ಅವರು ತೀಕ್ಷ್ಣವಾಗಿರ್ತಾರೆ. ಡ್ರಾಮಾ ಅನುಸಾರ वो नूंद है तुम्हारी में भी महावीर बन जाए. ಡ್ರಾಮಾದಲ್ಲಿ ಎಲ್ಲ ಫಿಕ್ಸ್ ಇದೆ. ತಮ್ಮಲ್ಲೂ ಸಹ ಮಹಾವೀರತ್ವ ಬೇಕಾಗಿದೆ. वो आएगा बाबा की याद में रहने से बा बहुत अच्छी ರೀತಿ बैठ समझ. ಮಹಾವೀರತ್ವನು ತಂದೆಯ ನೆನಪಿನಲ್ಲಿ ಇದ್ದಾಗ ಬರುತ್ತೆ. ತಂದೆ ಬಹಳ ಚೆನ್ನಾಗಿ ಕುತ್ಕೊಂಡು ತಿಳಿಸ್ತಾರೆ. जैसे बाबा कहते सवेरे उठकर याद करो वो समय बहुत सुंदर है याद करने का जिसको प्रभात कहा जाता. ಯಾವ ರೀತಿ ತಂದೆ ಹೇಳ್ತಾರೆ ಬೆಳಗ್ಗೆ ಎದ್ದು ನೆನಪು ಮಾಡಿ, ಆ ಸಮಯ ಬಹಳ ಸುಂದರವಾಗಿರುತ್ತೆ ನೆನಪು ಮಾಡೋಕ್ಕೋಸ್ಕರ. ಅದನ್ನೇ ಬೆಳಗಿನ ಜಾವ ಅಂತಾರೆ. भक्ति मार्ग में भी कहते राम सिमरन प्रभात मेरे मन. बाबा भी कहते सवेरे उठकर बाबा को याद करो तो बड़ा मजा आएगा. ಭಕ್ತಿ ಮಾರ್ಗದಲ್ಲೂ ಹೇಳಾಗತ್ತೆ ರಾಮನ ಸ್ಮೃತಿಯನ್ನ ಮನಸ್ಸೇ ಮಾಡು ಅಂತ. ತಂದೆನೂ ಹೇಳ್ತಾರೆ ಬೆಳಗ್ಗೆ ಎದ್ದು ತಂದೆಯನ್ನ ನೆನಪು ಮಾಡಿ ಆಗ ಬಹಳ ಮಜಾ ಬರುತ್ತೆ. बाबा की याद में बैठ यही ख्याल करना चाहिए कि कैसे किसको समझाए. अमृत वेले का वायुमंडल बहुत शुद्ध रहता. ತಂದೆಯ ನೆನಪಿನಲ್ಲಿ ಕುತ್ಕೊಂಡು ಇದೇ ಆಲೋಚನೆ ಮಾಡಬೇಕಾಗಿದೆ, ಯಾವ ರೀತಿ ಯಾರಿಗಾದರೂ ತಿಳಿಸುವಂಥದ್ದು. ಅಮೃತ ವೇಳೆಯ ವಾಯುಮಂಡಲ ಬಹಳ ಶುದ್ಧವಾಗಿರುತ್ತೆ. दिन में तो गोर धंधा रहता, रात को 12 बजे तक तो विकारी वायुमंडल रहता. ಹಗಲಿನಲ್ಲಿ ವ್ಯಾಪಾರ ವ್ಯವಹಾರದಲ್ಲೇ ಇರ್ತೀವಿ, ಇನ್ನು ರಾತ್ರಿ 12 ಗಂಟೆ ನಂತರ ವಿಕಾರದ ವಾಯುಮಂಡಲನೇ ಇರುತ್ತೆ. साधु संत भक्त आदि सब भक्ति भी प्रभात को करते, यूं तो याद दिन में भी कर सकते. ಸಾಧು ಸಂತರು ಭಕ್ತರು ಎಲ್ಲರೂ ಸಹ ಭಕ್ತಿಯನ್ನ ಬೆಳಗಿನ ಜಾವದಲ್ಲಿ ಮಾಡ್ತಾರೆ. ಆ ರೀತಿ ನೆನಪನ್ನ ಹಗಲಲ್ಲೂ ಸಹ ಮಾಡಬಹುದಾಗಿದೆ. ದಂಧೆ में बन रहे बुद्धि का योग जिस ದೇವತಾ का ಪೂಜಾರಿ होगा उसके पास होगा. ವ್ಯಾಪಾರ ಬಲೆ ಮಾಡಿ ಬುದ್ಧಿಯ ಯೋಗ ಯಾವ ದೇವತೆಯ ಪೂಜಾರಿ ಆಗಿರ್ತಾರೆ ಅವರ ಹತ್ರನೇ ಇರಲಿ. परंतु ऐसा किसका रहता नहीं है. ಭಕ್ತಿ ಮಾರ್ಗ में सिर्फ दर्शन के लिए मेहनत करते. ಆದರೆ ಈ ರೀತಿ ಯಾರ್ದು ಇರೋದಿಲ್ಲ. ಭಕ್ತಿ ಮಾರ್ಗದಲ್ಲಿ ದರ್ಶನಕ್ಕೋಸ್ಕರ ಶ್ರಮವನ್ನ ಮಾಡ್ತಾರೆ. मिलता कुछ भी नहीं उसको भी भक्ति करते करते तमो प्रधान बनना. ಏನು ಸಿಕ್ಕಲ್ಲ, ಅವರು ಸಹ ಭಕ್ತಿಯನ್ನ ಮಾಡ್ತಾ ಮಾಡ್ತಾ ತಮೋ ಪ್ರಧಾನ ಆಗಲೇಬೇಕು. भक्ति मार्ग में भी शिव पर बलि चढ़ते जिसको काशी कलवाट के. ಭಕ್ತಿ ಮಾರ್ಗದಲ್ಲಿ ಶಿವನ ಮೇಲೆ ಬಲಿ ಆಗ್ತಾರೆ, ಅದಕ್ಕೆ ಕಾಶಿ ಕಲ್ವಾಟ ಅಂತಾರೆ, ಅಂದರೆ ಸಮರ್ಪಣೆ, ಕತ್ತಿ ಬಾವಿ ಅಂತ ಹೇಳಾಗುತ್ತೆ. शिव को याद करते करते कुएं में कूद पड़ते, शिव के ऊपर बलि चढ़ते, वो है ಭಕ್ತಿ ಮಾರ್ಗ की ಬಲಿ. ಶಿವನನ್ನ ನೆನಪು ಮಾಡ್ತಾ ಮಾಡ್ತಾ ಕತ್ತಿ ಬಾವಿಯಲ್ಲಿ ಜಿಗಿತಾರೆ, ಶಿವನ ಮೇಲೆ ಬಲಿಯಾಗ್ತಾರೆ. ಅದಾಗಿದೆ ಭಕ್ತಿ ಮಾರ್ಗದ ಬಲಿ. ये है ज्ञान मार्ग की बलि, वो भी मुश्किल ये भी मुश्किल है. ಭಕ್ತಿ ಮಾರ್ಗ में इससे कुछ फायदा नहीं. ಇದಾಗಿದೆ ಜ್ಞಾನ ಮಾರ್ಗದ ಬಲಿ, ಅದು ಶ್ರಮನೇ ಇದು ಶ್ರಮನೇ. ಭಕ್ತಿ ಮಾರ್ಗದಲ್ಲಿ ಅದರಿಂದ ಏನೂ ಲಾಭ ಇರೋದೇ ಇಲ್ಲ. ये जैसे आत्मा अपने शरीर का घात करती, ये कोई ज्ञान नहीं है. ಆತ್ಮ ತನ್ನ ಶರೀರಕ್ಕೆ ಅಪಘಾತವನ್ನ ಮಾಡುತ್ತೆ, ಇದೇನು ಜ್ಞಾನ ಅಲ್ಲ. वो भी कह देते आत्मा सो परमात्मा. आत्मा अभिमानी तो एक बाबा है जो बच्चों को समझाते कि परमात्मा तो मैं एक ही हूँ. ಅವರಂತಾರೆ ಆತ್ಮನೇ ಪರಮಾತ್ಮ ಅಂತ. ಆತ್ಮ ಅಭಿಮಾನಿ ಒಬ್ಬ ತಂದೆನೇ ಆಗಿದ್ದಾರೆ, ಮಕ್ಕಳಿಗೆ ತಿಳಿಸ್ಕೊಡ್ತಾರೆ ಪರಮಾತ್ಮ ನಾನೊಬ್ಬನೇ ಆಗಿದ್ದೀನಿ. आम आत्मा सो परमात्मा कहना ये बड़े ते बड़ी झूठ है, ये हो नहीं सकता. ಆತ್ಮನೇ ಪರಮಾತ್ಮ ಅಂತ ಹೇಳೋದು ಬಹಳ ದೊಡ್ಡ ತಪ್ಪು,
ಇದಂತೂ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. बाबा कहते मैं आता हूँ पति तुमको पावन बनाने सो पावन बना रहा हूँ. ತಂದೆ ತಿಳಿಸ್ತಾರೆ, ನಾನು ಬರೋದೇ ಪತಿತರನ್ನ ಪಾವನ ಮಾಡಕ್ಕೋಸ್ಕರ, ನಾನು ಪಾವನ ಮಾಡ್ತಾ ಇದ್ದೀನಿ. बाकी तो ड्रामा में जो होना है सो होगा, समझे अर्थक्वेक होती छत गिरती कहेंगे बावी कल्प पहले ऐसे हुआ. ಬಾಕಿ ಡ್ರಾಮಾದಲ್ಲಿ ಏನು ನಡೀಬೇಕು ಅದೇ ನಡೆಯುತ್ತೆ. ತಿಳ್ಕೊಳ್ಳಿ, ಭೂಕಂಪ ಆಗಬೇಕು, ಇಲ್ಲ ಮೇಲೆ ಛಾವಣಿ ಬೀಳಬೇಕು, ಇದೆಲ್ಲ ಡ್ರಾಮಾದಲ್ಲಿ ಫಿಕ್ಸ್ ಇದೆ. ಕಲ್ಪದ ಮೊದಲು ಇದೇ ರೀತಿ ಆಗಿತ್ತು. इसमें जरा में हिलने की दरकार नहीं, ड्रामा पर पक्का खड़ा रहना. ಇದರಲ್ಲಿ ಸ್ವಲ್ಪನೂ ಅಲಗಾಡುವ ಅವಶ್ಯಕತೆನೇ ಇಲ್ಲ. ಡ್ರಾಮಾ ಮೇಲೆ ಪಕ್ಕಾ ನಿಂತಿರಿ. इसको ही महावीर कहा जाता है. एक्सीडेंट आदि तो ढेर के ढेर होते रहे. ಇದಕ್ಕೆ ಮಹಾವೀರ ಅಂತ ಹೇಳಲಾಗುತ್ತೆ. ಆಕ್ಸಿಡೆಂಟ್ ಅಂತೂ ಬಹಳಷ್ಟು ನಡೀತಾ ಇರುತ್ತೆ. फिर किसी की रक्षा करते हैं क्या, ये तो ड्रामा में नून. ಮತ್ತು ಯಾರನ್ನಾದರೂ ರಕ್ಷಣೆ ಮಾಡೋಕ್ಕಾಗತ್ತಾ, ಇದಕ್ಕೆ ಹೇಳಲಾಗತ್ತೆ ಡ್ರಾಮಾದಲ್ಲಿ ಫಿಕ್ಸ್ ಇದೆ. ऐसे ही ड्रामा में पार्ट है, जो ड्रामा को नहीं जानते वो देह को याद कर आंसू बहाते. ಇದೇ ರೀತಿ ಡ್ರಾಮಾದಲ್ಲಿ ಪಾರ್ಟ್ ಇದೆ. ಯಾರು ಡ್ರಾಮಾವನ್ನ ಅರ್ಥ ಮಾಡ್ಕೊಳಲ್ಲ, ದೇಹವನ್ನ ನೆನಪು ಮಾಡ್ತಾ ಅಳ್ತಾ ಇರ್ತಾರೆ. वह कभी शिव को याद नहीं कर सकते क्योंकि शिव बाबा से प्यार नहीं, सच्ची प्रीत नहीं. ಅವರೆಂದೂ ಸಹ ಶಿವಬಾಬುರನ್ನ ನೆನಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಶಿವಬಾಬುವರ ಜೊತೆ ಪ್ರೀತಿನೇ ಇಲ್ಲ, ಸತ್ಯವಾದ ಪ್ರೀತಿ ಇಲ್ಲ. बाबा के साथ तो पूरी प्रीत होनी चाहिए, शिव बाबा के साथ प्रीत बुद्धि तुम कलप कलप बनते. ತಂದೆಯ ಜೊತೆ ಪೂರ್ತಿ ಪ್ರೀತಿ ಇರಬೇಕು. ಶಿವ ಬಾಬಾವರ ಜೊತೆ ಪ್ರಿಯ ಬುದ್ಧಿ, ತಾವು ಕಲ್ಪ ಕಲ್ಪ ಆಗ್ತೀರಾ. देवताओं के बाबा के साथ प्रीत बुद्धि थी ऐसे नहीं कहेंगे, उन्होंने इस प्रीत से वो पद पाए. ದೇವತೆಗಳಿಗೆ ತಂದೆಯ ಜೊತೆ ಪ್ರಿಯವಾದ ಬುದ್ಧಿ ಇತ್ತು, ಈ ರೀತಿ ಎಂದೂ ಹೇಳೋದಿಲ್ಲ. ಅವರು ಈ ಪ್ರೀತಿಯಿಂದಲೇ ಆ ಪದವಿಯನ್ನ ಪಡೆದಿದ್ದಾರೆ. वहां तो मालूम भी नहीं रहेगा, सारे कल्प में तुमको शिव बाबा का पता भी नहीं जो प्रीत रख सको. ಅಲ್ಲಿ ಗೊತ್ತೇ ಇರೋದಿಲ್ಲ, ಮತ್ತೆ ಇಡೀ ಕಲ್ಪದಲ್ಲಿ ತಮಗೆ ಶಿವಬಾಬುವರ ಬಗ್ಗೆ ಅರಿವೇ ಇರೋದಿಲ್ಲ ಪ್ರೀತಿಯನ್ನ ಜೋಡಣೆ ಮಾಡೋದಿಕ್ಕೆ. ಅಭಿ ಬಾಬಾನೇ ಅಪನಾ ಪರಿಚಯ ದಿಯಾ, ಆ ಬಾಬಾ ಕೇತೆ ಅವ್ರ ಸಂಘ ತೋಡ್ ಮುಜ್ ಏಕ್ ಸಾಥ್ ಜೋ. ಈಗ ತಂದೆ ತನ್ನ ಪರಿಚಯವನ್ನ ನೀಡಿಸಿದ್ದಾರೆ. ಈಗ ತಂದೆ ಹೇಳ್ತಾರೆ, ಬೇರೆ ಸಂಘವನ್ನ ಬಿಟ್ಟು ನನ್ನ ಜೊತೆ ಜೋಡಣೆಯನ್ನ ಮಾಡಿ. ये विनाश काल तो जरूर है, ये भी तुम बच्चे जानते हो ना. ಇದಂತೂ ವಿನಾಶ ಕಾಲ ಖಂಡಿತ ಇದೆ, ಇದು ಮಕ್ಕಳಿಗೆ ಗೊತ್ತಿದೆ ಅಲ್ಲ. मनुष्य तो बिल्कुल घोर अंधेरे में है, तुम अभी समझते हो, हमको तो बाबा से पूरा वर्षा है. ಮನುಷ್ಯರಂತೂ ಪೂರ್ತಿ ಘೋರ ಅಂಧಕಾರದಲ್ಲಿದ್ದಾರೆ. ತಾವು ಈಗ ಅರ್ಥ ಮಾಡ್ಕೊಂತೀರಾ, ನಮಗೆ ತಂದೆಯಿಂದ ಪೂರ್ತಿ ಆಸ್ತಿಯನ್ನ ಪಡೆಯಲೇಬೇಕು. याद बिगड़ सतो प्रधान नहीं बन सकते, सर्जन बन अपने रोग को देखना है. ನೆನಪಿಲ್ಲದೆ ಸತೋ ಪ್ರಧಾನ ಆಗಕ್ಕೆ ಸಾಧ್ಯನೇ ಇಲ್ಲ. ಸರ್ಜನ್ ಆಗಿ ತಮ್ಮ ರೋಗವನ್ನ ನೋಡ್ಕೋಬೇಕಾಗಿದೆ. श्रीमत पर देखना कि हमारी बाबा के साथ कितना प्रीत है. ಶ್ರೀಮತದಂತೆ ನೋಡ್ಕೊಳ್ಳಿ, ನನಗೆ ತಂದೆಯ ಜೊತೆ ಎಷ್ಟು ಪ್ರೀತಿ ಇದೆ. अमृत वेले है, बाबा को याद करना अच्छा है, प्रभात का समय बहुत अच्छा. ಅಮೃತ ವೇಳೆ ತಂದೆಯನ್ನ ನೆನಪು ಮಾಡೋದು ಒಳ್ಳೆಯದಾಗಿದೆ, ಬೆಳಗಿನ ಸಮಯ ಬಹಳ ಒಳ್ಳೆಯದು. उस समय माया के तूफान भी नहीं आएंगे, रात को 12 बजे तक तपस्या करने का कोई फायदा नहीं क्योंकि टाइम ही गंदा होता. ಆ ಸಮಯದಲ್ಲಿ ಮಾಯೆಯ ಬಿರುಗಾಳಿನೂ ಬರಲ್ಲ. ಮತ್ತೆ ರಾತ್ರಿ 12 ಗಂಟೆವರೆಗೂ ತಪಸ್ಸು ಮಾಡೋದ್ರಿಂದ ಏನೂ ಲಾಭ ಇಲ್ಲ, ಯಾಕೆಂದರೆ ಸಮಯ ಕೊಳಕಾಗಿರುತ್ತೆ. ವಾಯುಮಂಡಲ ಖರಾಬ್ रहता तो 1 बजे तक छोड़ देना चाहिए. ವಾಯುಮಂಡಲ ಬಹಳ ಕೊಳಕಾಗಿರುತ್ತೆ,
1 ಗಂಟೆವರೆಗೂ ಬಿಟ್ಬಿಡ್ಬೇಕಾಗಿದೆ. एक के बाद वायुमंडल अच्छा रहता, बाबा कहते अपना तो है ही सहज राजयोग, बल आराम से बैठो. 1 ಗಂಟೆಯ ನಂತರ ವಾಯುಮಂಡಲ ಚೆನ್ನಾಗಿರುತ್ತೆ. ತಂದೆ ಹೇಳ್ತಾರೆ ತಮ್ಮದಂತೂ ಆಗಿದೆ ಸಹಜ ರಾಜಯೋಗ, ಬಲಿ ಆರಾಮಾಗಿ ಕುತ್ಕೊಳ್ಳಿ. बाबा अपना अनुभव भी सुनाते, कैसे बाबा से बात करता. ಬ್ರಹ್ಮ ಬಾಬಾ ತನ್ನ ಅನುಭವವನ್ನು ತಿಳಿಸ್ತಾರೆ. ಯಾವ ರೀತಿ ತಂದೆಯ ಜೊತೆ ನಾನು ಮಾತಾಡ್ತೀನಿ. बाबा कैसा वंडरफुल ये ड्रामा है, आप कैसे आकर पतित से पावन बनाते हो, सारी दुनिया को कैसे पलटाते हो, बड़ा ವಂಡರ್ है. ತಂದೆ ಯಾವ ರೀತಿ ತಾವು ವಂಡರ್ಫುಲ್ ಡ್ರಾಮಾ ಆಗಿದೆ, ಯಾವ ರೀತಿ ತಾವು ಬಂದು ಪತಿತರನ್ನ ಪಾವನ ಮಾಡ್ತೀರಾ, ಇಡೀ ಪ್ರಪಂಚವನ್ನ ಪರಿವರ್ತನೆ ಮಾಡ್ತೀರಾ, ಬಹಳ ವಂಡರ್ಫುಲ್ ಆಗಿದೆ. जैसे बाबा को क्या लाते वैसे बच्चों को भी आने चाहिए. ಯಾವ ರೀತಿ ತಂದೆಗೆ ಆಲೋಚನೆ ಬರುತ್ತೆ ಆ ರೀತಿ ಮಕ್ಕಳಿಗೂ ಬರಬೇಕಾಗಿದೆ. ಕೈಸೆ ಮನುಷ್ಕ ಬೇಡ ಪಾರ್ ಕರೆ ಅಥವಾ ಕೈಸೆ ನಯ್ಯ ಪಾರ್ ಕರೆ, ಯಾವ ರೀತಿ ಮನುಷ್ಯರ ದೋಣಿಯನ್ನ ತೀರದಲ್ಲಿ ಸೇರಿಸುವಂಥದ್ದು ಅಥವಾ ಯಾವ ರೀತಿ ತೀರದವನ್ನ ಸೇರುವಂಥದ್ದು. बाबा कहते तुम पुकारते रहते हो ए पतित पावन आओ, अब मैं आया हूं, अब तुम पतित ना बनो. ತಂದೆ ಅಂತಾರೆ ತಾವೇ ಕರೀತಾ ಬಂದ್ರಿ, ಏ ಪತಿತ ಪಾವನ ಬನ್ನಿ, ಈಗ ನಾನು ಬಂದಿದ್ದೀನಿ, ಈಗ ನೀವು ಪತಿತರಾಗಬೇಡಿ. पतित होकर सभा में आकर नहीं बैठो, नहीं तो वायुमंडल अशुद्ध कर देते. ಪತಿತರಾಗಿ ಸಭೆಯಲ್ಲಿ ಬಂದು ಕುತ್ಕೋಬೇಡಿ, ಇಲ್ಲ ಅಂದರೆ ವಾಯುಮಂಡಲವನ್ನ ಕಲ್ಮಶವಾಗಿ ಮಾಡ್ತೀರ. बाबा को मालूम तो पड़ता, दहली में बॉम्बे में ऐसे विकार में जाने वाले आकर बैठ जाते थे. ತಂದೆಗೆ ಗೊತ್ತಾಗುತ್ತೆ, ಡೆಲ್ಲಿಯಲ್ಲಿ ಬಾಂಬೆಯಲ್ಲಿ ವಿಕಾರದಲ್ಲಿ ಹೋಗೋರು ಬಂದು ಕುತ್ಕೊಂಡ್ಬಿಡೋರು. गाया हुआ है असुर आकर विघ्न डालने बैठते हैं, विकार में जाने वालों को असुर कहा जाए. ಗಾಯನೂ ಇದೆ, ಅಸುರರು ಬಂದು ವಿಘ್ನವನ್ನ ಆಗ್ತಾರೆ, ವಿಕಾರದಲ್ಲಿ ಹೋಗುವವರಿಗೆ ಅಸುರರು ಅಂತ ಹೇಳಲಾಗುತ್ತೆ. ವಾಯುಮಂಡಲ್ ಕೋ ಖರಾಬ್ ತನ್ ಕರ್ತೆ ಉನ್ಕೆ ಲಿಯೆ ಸಜಾ ಬಹುತ್ ಕಡಿ. ವಾಯುಮಂಡಲವನ್ನ ಕೆಟ್ಟದಾಗಿ ಮಾಡ್ತಾರೆ, ಅವರಿಗೋಸ್ಕರ ಶಿಕ್ಷೆ ಬಹಳ ಕಠಿಣವಾಗಿರುತ್ತೆ. बाबा समझाते तो सभी बातें हैं, फिर भी अपना गाटा करने में रह नहीं पाते, झूठ भी बोलते हैं. ತಂದೆ ಅಂತೂ ಬಹಳಷ್ಟು ಮಾತುಗಳನ್ನು ತಿಳಿಸ್ಕೊಡ್ತಾರೆ, ತಮ್ಮ ಲಾಸ್ ಮಾಡ್ಕೊಂಡಿರನೇ ಇರೋದೇ ಇಲ್ಲ, ಬಹಳಷ್ಟು ಸುಳ್ಳನ್ನ ಹೇಳ್ತಾರೆ. नहीं तो फौरन लिख देना चाहिए, बाबा हमसे ये भूल हो गई, क्षमा करना, अपना पाप लिख दो. ಇಲ್ಲ ಅಂದ್ರೆ ತಕ್ಷಣ ಬರೆದು ಕೊಡಬೇಕು, ಬಾಬಾ ನಮ್ಮಿಂದ ಈ ತಪ್ಪಾಗೋಯ್ತು, ಕ್ಷಮಿಸಿ, ತಮ್ಮ ಪಾಪವನ್ನ ಬರೆದು ಕೊಡಬೇಕಲ್ಲ. नहीं तो रुद्धि को पाते रहेंगे और रसा ताल में चले जाएंगे. ಇಲ್ಲ ಅಂದರೆ ವೃದ್ಧಿಯನ್ನ ಪಡಿತಾ ಇರುತ್ತೆ, ರಸ ತಾಳದಲ್ಲಿ ಹೋಗ್ಬಿಡ್ತೀವಿ. आते हैं कुछ लेने के लिए और ही काम काट लेते, ये भी ड्रामा में नोट. ಬರ್ತಾರೆ ಪಡೆಯಕ್ಕೋಸ್ಕರ, ಆದರೆ ಕಿವಿಯನ್ನ ಕಟ್ ಮಾಡ್ಕೊಂಡ್ಬಿಡ್ತಾರೆ, ಇದು ಡ್ರಾಮಾದಲ್ಲಿ ಪಾರ್ಟ್ ಇದೆ. ऐसे असुर कल्प पहले भी थे अभी भी है, अमर लोग चोट विष पाते. ಇಂತಹ ಅಸುರರು ಕಲ್ಪದ ಹಿಂದೆನೂ ಇದ್ರು, ಈಗನೂ ಇದ್ದಾರೆ, ಅಮೃತವನ್ನ ಬಿಟ್ಟು ವಿಷವನ್ನ ಕುಡಿತಾರೆ. अपना भी घाटा करते और औरों को भी नुकसान पहुंचाते. ವಾಯುಮಂಡಲ್ ಖರಾಬ್ ಕರ್ದೆ, ತಮಗೆ ತಾವು ಲಾಸ್ ಮಾಡ್ಕೊತಾರೆ, ಇತರರಿಗೂ ಲಾಸ್ ಅನ್ನ ಪಡೆಯುವ ರೀತಿ ಮಾಡ್ತಾರೆ, ವಾಯುಮಂಡಲವನ್ನ ಕೆಡಕಾಗಿ ಮಾಡ್ತಾರೆ. ಬ್ರಾಹ್ಮಣಿಯ भी सब एक समान नहीं, महारथी घोड़े सवार प्यादे सब. ಅಕ್ಕಂದ್ರು ಸಹ ಎಲ್ಲರೂ ಒಂದೇ ಸಮಾನ ಇರಲ್ಲ. ಮಹಾರಥಿ, ಕುದುರೆ ಸವಾರಿ, ಕಾಳಲ್ಲಿ ನಡೆದು ಬರುವಂತ ಸೈನಿಕರು ಎಲ್ಲರೂ ಇದ್ದಾರೆ. तुम बच्चों को अता खुशी होनी चाहिए, बाबा मिला और बाकी क्या, हाँ अपने बच्चों आदि को जरूर संभाल.
ತಮ್ಮ ಮಕ್ಕಳಿಗೆ ಬಹಳಷ್ಟು ಖುಷಿ ಇರಬೇಕು. ತಂದೆ ಸಿಕ್ಕಿದರೆ ಬಾಕಿ ಏನು? ತಮ್ಮ ಮಕ್ಕಳನ್ನ ಖಂಡಿತ ಸಂಪಾಲನೆ ಮಾಡಿ. ಐಸೆ ನಹಿ ಬಾಬಾ ಈ ಸಬ್ ಆಪ್ಕೆ ಹೇ, ಆಬ್ ಬಾಪ್ ಸಂಭಾಲು. ಆ ರೀತಿನೂ ಅಲ್ಲ, ತಂದೆ ಇದೆಲ್ಲ ತಮ್ಮದಾಗಿದೆ, ತಾವೇ ಸಂಪಾಲನೆ ಮಾಡಿ. हम तो आपके बन गए, बाबा समझाते गृहस्थ व्यवहार में रहते कमल फूल समान पवित्र हो, कभी भी पतित काम नहीं करो. ನಾವಂತೂ ತಮ್ಮವರಾಗ್ಬಿಟ್ಟಿದ್ದೀವಿ. ತಂದೆ ತಿಳಿಸ್ಕೊಡ್ತಾರೆ, ಗೃಹಸ್ಥ ವ್ಯವಹಾರದಲ್ಲಿರಿ, ಕಮಲ ಪುಷ್ಪ ಸಮಾನ ಪವಿತ್ರ ಆಗಿ, ಯಾವುದೇ ಪತಿತ ಕೆಲಸವನ್ನ ಮಾಡಬೇಡಿ. ಬಸ್ ಪಹಲಿ ಬಾತ್ ಹೇ ಕಾಮ್ ಕಿ, द्रौपदी ने भी इस पर पुकारा, हमको ये नंगन करते. पुकारा भी तब था जब बाबा ने सुनाने आया था. ಅಷ್ಟೇ, ಮೊದಲನೇ ಮಾತು ಕಾಮ ವಿಕಾರ. ದ್ರೌಪದಿನೂ ಕರೆದ್ರಲ್ಲ, ನನ್ನನ್ನ ಬಚಾವ್ ಮಾಡಿ ಅಂತ ಕರೆದ್ರಲ್ಲ, ಅದು ಸಹ ಯಾವಾಗ ತಂದೆ ಕೇಳೋದಕ್ಕೆ ಬಂದ್ರು ಆಗ ತಿಳಿಸಿದರೆ. बाबा के आने के पहले कोई भी पुकारते नहीं, किसको पुकारेंगे? ತಂದೆ ಬರಕ್ಕೆ ಮೊದಲು ಯಾರೂ ಕರೆಯೋದಿಲ್ಲ, ಯಾರಿಗೋಸ್ಕರ ಕರೆಯಬೇಕು? बाबा आया तभी पुकारते, पति से पावन बनकर फिर कहाँ जाएंगे? ಬಾಬಾ ಬಂದಿದ್ದಾರೆ ಆವಾಗೇ ಕರೀತಾರೆ, ಪತಿತರಿಂದ ಪಾವನ ಮಾಡಿ ಮತ್ತೆ ಎಲ್ಲಿಗೆ ಹೋಗ್ತೀರಾ? वापस जाना वो तो यही समय है ना, सबका सद्गति दाता लिबरेटर एक ही है ना. ವಾಪಸ್ ಹೋಗೋದು ಇದೇ ಸಮಯ ಆಗಿದೆ ಅಲ್ಲ, ಸರ್ವರ ಸದ್ಗತಿದಾತ ಮುಕ್ತಿದಾತ ಒಬ್ಬರೇ ಆಗಿದ್ದಾರೆ. यहाँ तो दुख है, साधु संत आदि कोई भी सुख हो ना सके. ಇಲ್ಲಂತೂ ಬಹಳಷ್ಟು ದುಃಖ ಇದೆ. ಸಾಧು ಸಂತರು ಯಾರೂ ಸಹ ಸುಖಿಗಳಾಗೋದಿಕ್ಕೆ ಸಾಧ್ಯನೇ ಇಲ್ಲ. सबको कोई ना कोई दुख रोग आदि होता है, कोई गुरु ಅಂದ ಲೂಲಾ भी ಹೋತ. ಎಲ್ಲರಿಗೂ ಯಾವುದೋ ಒಂದು ದುಃಖ ರೋಗ ಇದ್ದೇ ಇರುತ್ತೆ. ಗುರುಗಳು ಸಹ ಕುರುಡರು ಕುಂಟರು ಇರ್ತಾರೆ. जरूर कोई ऐसे काम किया तब तो अंधा लूला बने हैं, सत्युग में कोई अंधा लूला आदि थोड़े ही होंगे. ಖಂಡಿತ ಅಂತಹ ಕೆಲಸವನ್ನ ಮಾಡಿರ್ಬೇಕು, ಅದಕ್ಕೆ ಕುರುಡರು ಕುಂಟರು ಆಗಿರ್ತಾರೆ. ಸತ್ಯುಗದಲ್ಲಿ ಕುರುಡರು ಕುಂಟರು ಇರೋದಿಲ್ಲ. ಮನುಷ್ಯ ಥೋಡೆ ಹಿ ಸಮಜ್ತೆ, ಬಾಬಾ ಹಿ ಆಕರ್ ಸಮಜಾತೆ. ಮನುಷ್ಯರಿಗೆಲ್ಲ ಅರ್ಥ ಆಗತ್ತೆ, ತಂದೆನೇ ಬಂದು ಎಲ್ಲವನ್ನ ತಿಳಿಸ್ತಾರೆ. ಬಾಪ ಹಿ ಜ್ಞಾನ ಕಾ ಸಾಗರ್ ಪತಿತ್ ಪಾವನ್ ಹೈ, ಬಾಕಿ ತೋ ಸಬ್ ಹೈ ಭಕ್ತಿ. ತಂದೆನೇ ಜ್ಞಾನ ಸಾಗರ ಪತಿತ ಪಾವನ ಆಗಿದೆ, ಬಾಕಿ ಎಲ್ಲನೂ ಸಹ ಭಕ್ತಿಯಾಗಿದೆ. वो भक्ति मार्ग अलग है, वो है सीधे उतरने का मार्ग. ಆ ಭಕ್ತಿ ಮಾರ್ಗನೇ ಬೇರೆ, ಅದಾಗಿದೆ ಮೆಟ್ಟಲು ಇಳಿಯುವಂತಹ ಮಾರ್ಗ. उतरने में जीवन बंधन में आने में 84 जन्म लगे और फिर 1 सेकंड लगता है जीवन मुक्त बनने. ಇಳಿಯೋದ್ರಲ್ಲಿ, ಜೀವನ ಬಂಧನದಲ್ಲಿ ಬರೋದ್ರಲ್ಲಿ 84 ಜನ್ಮ ಇಡ್ಸತ್ತೆ, ಮತ್ತೆ 1 ಸೆಕೆಂಡ್ ಇಡ್ಸತ್ತೆ ಜೀವನ್ ಮುಕ್ತಿಯಲ್ಲಿ ಬರೋದಕ್ಕೆ. अगर उनके मत पर चल बाबा को याद करे तो नंबर बात तो है ना. ಅವರ ಮತದಂತೆ ನಡೆದು ಅವರನ್ನ ನೆನಪು ಮಾಡ್ತಾರೆ, ನಂಬರ್ ವಾರಂತೂ ಇದ್ದೇ ಇದ್ದಾರಲ್ಲ. कहते हैं हमको फलानी टीचर मिले तो अच्छा है, तो जरूर खुद कमजोर है, तब तो कहते फलानी को 2-4 मास के लिए भेज दो. ಅಂದರೆ ನಮಗೆ ಈ ಟೀಚರ್ ಸಿಕ್ಕಿದ್ರೆ ಬಹಳ ಒಳ್ಳೆಯದು. ಖಂಡಿತ ಬಲಹೀನ ಆಗಿದರೆ ಅದಕ್ಕೆ ಅಂತಾರೆ ಈ ಟೀಚರ್ 2-4 ತಿಂಗಳು ಸಿಕ್ಕಿದ್ರೆ ಒಳ್ಳೆಯದು. बाबा कहते ये भी भूल है, तुम ब्राह्मणी को क्यों याद करते हो जबकि बाबा सहज बता रहे हैं. ತಂದೆ ತಿಳಿಸ್ತಾರೆ ಇದು ತಪ್ಪಾಗಿದೆ, ತಾವು ಅಕ್ಕಂದರನ್ನ ಯಾಕೆ ನೆನಪು ಮಾಡ್ತೀರಾ, ನಿಮಗೆ ಬಾಬಾ ಇಷ್ಟು ಸಹಜವಾಗಿ ತಿಳಿಸ್ತಾ ಇದ್ದಾರೆ. सिर्फ बाबा को याद करो, स्वदर्शन चक्र फिराओ औरों को भी संभालो. ತಂದೆಯನ್ನು ನೆನಪು ಮಾಡಿ ಸ್ವದರ್ಶನ ಚಕ್ರವನ್ನ ತಿರುಗಿಸಿ
ಇತರರಿಗೂ ತಿಳಿಸ್ತಾ ಇರಿ ಅಷ್ಟೇ. ಬಸ್ ಇಸ್ಮೇ ಬ್ರಾಹ್ಮಣಿ ಆಕರ್ ಕ್ಯಾ ಕರೆಂಗಿ ಏ ತೋ ಸೆಕೆಂಡ್ ಕಿ ಬಾತ್. ಅಷ್ಟೇ, ಇದರಲ್ಲಿ ಬ್ರಾಹ್ಮಣಿ ಬಂದು ಏನ್ ಮಾಡ್ತಾರೆ, ಸೆಕೆಂಡಿನ ಮಾತಾಗಿದೆ ಅಲ್ಲ. तुम धंधे दौरे में ये भूल जाते हो, फिर भी ब्राह्मणी यही कहेंगी ಮನ್ಮನಾಭೋ. ತಾವು ವ್ಯಾಪಾರ ವ್ಯವಹಾರದಲ್ಲಿ ಮರ್ತೋಗ್ತೀರಾ, ಮತ್ತೆ ಬ್ರಾಹ್ಮಣಿಗೆ ಅಂತೀರಾ ಮನ್ಮನಾಭೋ. ಕೈ ಬುದ್ಧಿ बुद्धू लोग समझते नहीं, सिर्फ कहते ब्राह्मणी अच्छी चाहिए, ज्ञान तो तुमको मिला है ना. ಕೆಲವರು ಬುದ್ಧುಗಳು ಅರ್ಥನೇ ಮಾಡ್ಕೊಳೋದಿಲ್ಲ. ಬ್ರಾಹ್ಮಣಿ ಚೆನ್ನಾಗಿರ್ಬೇಕು ಅಂತಾರೆ, ಜ್ಞಾನ ಅಂತೂ ತಮಗೆ ಸಿಕ್ಕಿದೆ ಅಲ್ಲ. ಬಾಪ್ और वर्षे को याद करो, ದೇಹ ಅಭಿಮಾನ್ ಕೋ छोड़ो. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ, ದೇಹದ ಅಭಿಮಾನವನ್ನ ಬಿಡಿ. ये हमारा सेंटर है, ये इनका सेंटर है, ये जिज्ञासु यहाँ क्यों जाते, ये सब देह अभिमान. ಇದು ನಮ್ಮ ಸೆಂಟರ್, ಇದು ಇವರ ಸೆಂಟರ್, ಈ ಸ್ಟೂಡೆಂಟು ಇಲ್ಲಿ ಯಾಕೆ ಹೋಗ್ತಾರೆ, ಇದೆಲ್ಲನೂ ದೇಹದ ಅಭಿಮಾನ ಆಗಿದೆ. सब शिव बाबा के सेंटर है, हमारा थोड़े ही सेंटर है. तुमको ये क्यों होता कि फलानी हमारे सेंटर पर क्यों नहीं आता, कहाँ भी जावे. ಎಲ್ಲನೂ ಶಿವ ಬಾಬಾನೇ ಸೆಂಟರ್ ಆಗಿದೆ, ನಮ್ಮ ಸೆಂಟರ್ ಏನಲ್ವಲ್ಲ. ನಿಮ್ಗೆ ಈ ರೀತಿ ಯಾಕೆ ಆಲೋಚನೆ ಬರುತ್ತೆ, ಇವರು ಈ ಸೆಂಟರ್ಗೆ ಯಾಕೆ ಬರೋದಿಲ್ಲ, ಎಲ್ಲೇ ಹೋಗಲಿ. बाबा हमेशा कहते कोई से भी मांगो नहीं, ये समझ सकते कि बीज नहीं बोएंगे तो बिलेगा क्या. ತಂದೆ ಸದಾ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ಯಾರಿಂದ ಏನನ್ನೂ ಬೇಡಬೇಡಿ. ಇದು ಸಹ ಅರ್ಥ ಆಗುತ್ತೆ, ನಾವು ಬೀಜವನ್ನ ಹಾಕಿಲ್ಲ ಅಂದ್ರೆ ಏನ್ ಸಿಗತ್ತೆ. ಭಕ್ತಿ मार्ग में भी दान पुण्य किया जाता, तुम सब भक्ति मार्ग में ईश्वर अर्थ डायरेक्ट करते थे. ಭಕ್ತಿ ಮಾರ್ಗದಲ್ಲೂ ಸಹ ದಾನ ಪುಣ್ಯವನ್ನ ಮಾಡಲಾಗತ್ತೆ. ತಾವಂತೂ ಭಕ್ತಿ ಮಾರ್ಗದಲ್ಲಿ ಈಶ್ವರನಿಗೋಸ್ಕರ ಇನ್ಡೈರೆಕ್ಟ್ ಮಾಡ್ತಾ ಬಂದ್ರಿ. फिर सन्यासियों को बहुत देते, नहीं तो दान गरीबों को दिया जाता, ना कि साहुकारों. ಮತ್ತೆ ಸನ್ಯಾಸಿಗಳಿಗೆ ಬಹಳಷ್ಟು ಕೊಡ್ತಾರೆ, ಇಲ್ಲ ಅಂದರೆ ದಾನವನ್ನ ಬಡವರಿಗೆ ಕೊಡಬೇಕಾಗತ್ತೆ, ಶ್ರೀಮಂತರಿಗಲ್ಲ. इसमें अनाज का दान सबसे अच्छा होता, सो भी बाबा समझाते दान करने से दूसरे जन्म में उसका फल मिल जाता. ಅದರಲ್ಲೂ ಸಹ ದವಸ ಧಾನ್ಯದ ದಾನ ಬಹಳ ಒಳ್ಳೆಯದು. ಬಾಬಾ ತಿಳಿಸ್ಕೊಡ್ತಾರೆ, ದಾನ ಮಾಡಿದಾಗ ಇನ್ನೊಂದು ಜನ್ಮದಲ್ಲಿ ಅದರ ಫಲ ಸಿಗತ್ತೆ. ईश्वर ही सबको फल देते, साधु संत आदि कोई रिटर्न नहीं दे सकते, देने वाला एक ही बाप है. ಈಶ್ವರನೇ ಎಲ್ಲರಿಗೂ ಫಲವನ್ನ ನೀಡ್ತಾರೆ, ಸಾಧು ಸಂತರು ಯಾರು ರಿಟರ್ನ್ ಅನ್ನ ಕೊಡಲ್ಲ, ಕೊಡುವಂತವರು ಒಬ್ಬ ತಂದೆನೇ ಆಗಿದ್ದಾರೆ. जिसको ही थ्रू देवे बाबा समझाते, तुम ईश्वर अर्थ देते थे तो भी दूसरे जन्म में तुमको यवजा देते. ಬೇರೆಯವರ ಮುಖಾಂತರ ಕೊಡ್ತಾರೆ, ತಂದೆ ತಿಳಿಸ್ಕೊಡ್ತಾರೆ, ತಾವು ಈಶ್ವರನಿಗೋಸ್ಕರ ಏನ್ ಕೊಟ್ಟಿದ್ದೀರಾ ಅದು ಮತ್ತೊಂದು ಜನ್ಮದಲ್ಲಿ ನಿಮಗೆ ಬಾಡಿಗೆ ಸಹಿತ ಕೊಡ್ಲಾಗತ್ತೆ. ಅಭಿ ತೋ ಡೈರೆಕ್ಟ್ ಆಯಾ ಹೂ, ಅಭಿ ತುಮಕೋ 21 ಜನ್ಮ ಕೆ ಲಿಯೆ ರಿಟರ್ನ್ ಮಿಲೆ. ಈಗಂತೂ ಡೈರೆಕ್ಟ್ ಬಂದಿದೆ, ತಮಗೆ 21 ಜನ್ಮಕ್ಕೋಸ್ಕರ ರಿಟರ್ನ್ ಸಿಗತ್ತೆ. फिर तो मौत सामने खड़ा है, भक्ति मार्ग में तुमको ऐसे नहीं कहते थे मौत सामने खड़ा है इसलिए अपना सफल करो नहीं. ಈಗಂತೂ ಮೃತ್ಯು ಮುಂದೆ ನಿಂತಿದೆ, ಭಕ್ತಿ ಮಾರ್ಗದಲ್ಲಿ ಈ ರೀತಿ ಹೇಳ್ತಿರ್ಲಿಲ್ಲ ಮೃತ್ಯು ಮುಂದೆ ನಿಂತಿದೆ ಅಂತ, ಅದಕ್ಕೋಸ್ಕರ ನಿಮ್ಮದನ್ನ ಸಫಲ ಮಾಡ್ಕೊ. नहीं तो अब बाबा समझाते जिसको भी चाहिए वो रूहानी हॉस्पिटल को. ಇಲ್ವಾ, ಬಾಬಾ ತಿಳಿಸ್ಕೊಡ್ತಾರೆ, ಯಾರಿಗೆ ಬೇಕು ಅವರು ಆತ್ಮಿಕ ಹಾಸ್ಪಿಟಲ್ ಅನ್ನ ಓಪನ್ ಮಾಡಿ. कोई कहते मकान बनाए उसमें ये हॉस्पिटल खोले, बाबा कहते आज मकान बनाओ और कल मर जाओ तो सब खत्म हो जाएगा. ಕೆಲವರು ಅಂತಾರೆ ಮನೆ ತಯಾರು ಮಾಡೋದಾ, ಅದರಲ್ಲೇ ಹಾಸ್ಪಿಟಲ್ ಓಪನ್ ಮಾಡೋದಾ. ತಂದೆ ತಿಳಿಸ್ಕೊಡ್ತಾರೆ, ಇವತ್ತು ಮನೆಯನ್ನ ತಯಾರು ಮಾಡ್ತೀರಾ, ನಾಳೆ ಸತ್ತೋದ್ರೆ ಎಲ್ಲನೂ ಸಮಾಪ್ತಿ ಆಗತ್ತಲ್ಲ.
शरीर पर भरोसा नहीं, जो है उसमें ही तब तक एक कमरा रख दो जिसमें रूहानी हॉस्पिटल, ರೂಹಾನಿ ಕಾಲೇಜ್ ಬನ. ಶರೀರದ ಮೇಲೆ ಯಾವ ವಿಶ್ವಾಸನೂ ಇಲ್ಲ, ಎಲ್ಲಿವರೆಗೂ ಮನೆ ಕಟ್ಟೋದಿಲ್ಲ ಅಲ್ಲಿವರೆಗೂ ಒಂದು ರೂಮಲ್ಲಿ ಇವೆಲ್ಲ ಇಟ್ಟುಬಿಡಿ. ಅದರಲ್ಲಿ ಆತ್ಮಿಕ ಹಾಸ್ಪಿಟಲ್, ಯೂನಿವರ್ಸಿಟಿ ತಯಾರಾಗಲಿ. ಬಹುತೋं का ಕಲ್ಯಾಣ ಕರೆಂಗೆ ತೋ ऊंच पद पाएंगे. ಬಹಳಷ್ಟು ಜನರ ಕಲ್ಯಾಣವನ್ನ ಮಾಡಿದಾಗ ಉನ್ನತವಾದ ಪದವಿಯನ್ನ ಪಡಿತೀವಿ. अच्छा, मीठे मीठे सिखिलदे बच्चों प्रति माँ पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार, गुड मॉर्निंग और नमस्ते. धारणेಗೋಸ್ಕರ मुख्य सार. श्रीमत पर अपने आप को देखना है कि इस विनाश काल में मेरे एक बाप से प्रीत बुद्धि है. ಶ್ರೀಮತದಂತೆ ತಮ್ಮನ್ನ ತಾವು ನೋಡಿಕೊಳ್ಳಿ. ಈ ವಿನಾಶದ ಸಮಯದಲ್ಲಿ ನಾನು ಒಬ್ಬ ತಂದೆಯ ಜೊತೆ ಸತ್ಯವಾದ ಪ್ರೀತಿಯನ್ನ ಜೋಡಣೆ ಮಾಡಿದ್ದೀನ. ಅವ್ರ ಸಂಘ ತೋಡ್ ಏಕ್ ಸಂಘ ಜೋಡೆ ಹೇ. ಎಲ್ಲಾ ಸಂಘವನ್ನ ಬಿಟ್ಟು ಒಂದು ಸಂಘವನ್ನ ಜೋಡಣೆ ಮಾಡಿದ್ದೀನ. ಕವಿ ಕೋಯಿ ವಿಕರ್ಮ ಗರ್ಕೆ ಅಸುರ್ ತೋ ನಹಿ ಬನೆ ಹೇ. ಯಾವಾಗಾದ್ರೂ ವಿಕರ್ಮವನ್ನ ಮಾಡಿ ಅಸುರ ಆಗಿಲ್ಲ ತಾನೆ. ಐಸಿ ಚೆಕಿಂಗ್ ಕರ್ ಸ್ವಯಂ ಕೋ ಪರಿವರ್ತನ್ ಕರ್. ಈ ರೀತಿ ಚೆಕಿಂಗ್ ಮಾಡಿಕೊಂಡು ಸ್ವಯಂನ ಪರಿವರ್ತನೆಯನ್ನ ಮಾಡಿಕೊಳ್ಳಿ. ಎರಡನೇದು, ಈ ಶರೀರ ಪರ್ ಕೋಯಿ ಭರವಸಾ ನಹಿ, ಇಸ್ಲಿಯೇ ಅಪನಾ ಸಬ್ ಕುಚ್ ಸಫಲ್ ಕರ್. ಈ ಶರೀರದ ಮೇಲೆ ಯಾವುದೇ ವಿಶ್ವಾಸ ಇಲ್ಲ, ಅದಕ್ಕೆ ತಮ್ಮದೆಲ್ಲವನ್ನ ಸಫಲ ಮಾಡಿಕೊಳ್ಳಿ. अपनी स्थिति एक रस अचल बनाने के लिए ड्रामा के राज को बुद्धि में रखकर चल. ತಮ್ಮ ಸ್ಥಿತಿಯನ್ನ ಏಕರಸ ಅಚಲವಾಗಿ ಮಾಡ್ಕೊಳಕ್ಕೋಸ್ಕರ ಡ್ರಾಮಾ ರಹಸ್ಯವನ್ನ ಬುದ್ಧಿಯಲ್ಲಿ ಇಟ್ಕೊಂಡು ನಡೆಯಿರಿ. ವರದಾನ, बार बार हार करने के बजाय बलिहार जाने वाले मास्टर सर्वशक्तिवान विजय. ಮತ್ತೆ ಮತ್ತೆ ಸೋಲನ್ನ ಪಡೆಯುವ ಬದಲು ಬಲಿ ಆಗುವಂತವರು ಮಾಸ್ಟರ್ ಸರ್ವಶಕ್ತಿವಂತ ವಿಜಯೀ ಭವ. स्वयं को सदा विजय रत्न समझकर हर संकल्प कर्म करो तो कभी भी हार नहीं हो सकता. ಸ್ವಯಂ ಅನ್ನ ಸದಾ ವಿಜಯ ರತ್ನ ಅಂತ ತಿಳ್ಕೊಂಡು ಪ್ರತಿ ಸಂಕಲ್ಪ ಕರ್ಮವನ್ನ ಮಾಡಿ, ಆಗ ಎಂದೂ ಸೋಲಾಗೋದಕ್ಕೆ ಸಾಧ್ಯನೇ ಇಲ್ಲ. ಮಾಸ್ಟರ್ ಸರ್ವಶಕ್ತಿವಾನ್ ಕಭಿ ಹಾರ್ ನಹಿ ಕಾ ಸಕ್ತಾ. ಮಾಸ್ಟರ್ ಸರ್ವಶಕ್ತಿವಂತ ಎಂದೂ ಸೋಲೋದಿಕ್ಕೆ ಸಾಧ್ಯನೇ ಇಲ್ಲ. यदि बार बार हार होती है तो धर्मराज की मार खानी पड़ेगी. ಮತ್ತೆ ಮತ್ತೆ ಸೋಲ್ತಿದ್ದೀವಿ ಅಂದರೆ ಧರ್ಮರಾಜನ ಶಿಕ್ಷೆಯನ್ನ ಪಡಿಬೇಕಾಗುತ್ತೆ. और हार खाने वालों को भविष्य में हार बनाना पड़ेगा. ಯಾರು ಸೋಲ್ತಾರೆ ಅವರು ಭವಿಷ್ಯದಲ್ಲಿ ಮಾಲೆಯನ್ನ ತಯಾರು ಮಾಡಬೇಕಾಗುತ್ತೆ. ದ್ವಾಪರ से अनेक मूर्तियों को हार पहनाना पड़े. ದ್ವಾಪರದಿಂದ ಅನೇಕ ಮೂರ್ತಿಗಳಿಗೆ ಆಹಾರವನ್ನ ಧರಿಸಬೇಕಾಗತ್ತೆ. इसलिए हार खाने के बजाय बलिहार हो जाओ. ಅದಕ್ಕೋಸ್ಕರ ಸೋಲು ಪಡೆಯುವ ಬದಲು ಬಲಿಹಾರಿಯಾಗಿ अपने संपूर्ण स्वरूप को धारण करने की प्रतिज्ञा करो तो विजयी बन जाए. ತಮ್ಮ ಸಂಪೂರ್ಣ ಸ್ವರೂಪವನ್ನ ಧಾರಣೆ ಮಾಡುವ ಪ್ರತಿಜ್ಞೆಯನ್ನ ಮಾಡಿ, ಆಗ ವಿಜಯಿಗಳಾಗ್ತೀರಾ. ಸ್ಲೋಗನ್ ಆಗಿದೆ, ಕಬ್ ಶಬ್ದ ಕಮಜೋರಿ ಸಿದ್ಧ ಕರ್ತಾ, ಇಸ್ಲಿಯೇ ಕಬ್ ಕರೆಂಗೆ ನಹಿ ಅಬ್ ಕರ್. ಯಾವಾಗೋ ಅನ್ನುವ ಶಬ್ದ ಬಲಹೀನತೆಯನ್ನ ಸ್ಪಷ್ಟ ಮಾಡುತ್ತೆ. ಅದಕ್ಕೋಸ್ಕರ ಯಾವಾಗೋ ಮಾಡ್ತೀವಲ್ಲ, ಈಗ ಮಾಡಬೇಕಾಗಿದೆ. अव्यक्त ईशाने सदा हर्षित रहने के लिए अपने चेहरे को सरल बनाओ, सहनशील बनाओ. ತಮ್ಮ ಮುಖವನ್ನ ಹರ್ಷಿತವಾಗಿ ಇಟ್ಕೊಳಕ್ಕೋಸ್ಕರ ನೇಚರನ್ನ ಸರಳವಾಗಿ ಮಾಡಿ सहनशीलरागी. इस बेहद की स्टेज पर मैं खिलाड़ी हूँ. ये खिलाड़ी की स्टेज सदा हर्षित मुख रहने का अनुभव कर.
ಈ ಅನಂತವಾದ ಸ್ಟೇಜಲ್ಲಿ ನಾನು ಆಟವನ್ನು ಆಡ್ತೀನಿ, ನಾನು ಆಟಗಾರ. ಈ ಒಂದು ಸ್ಟೇಜಲ್ಲಿ ಇದು ನೆನಪಿದ್ದಾಗ ಸದಾ ಹರ್ಷಿತ ಮುಖವಾಗಿ ಇರುವಂತಹ ಅನುಭವವನ್ನು ಮಾಡಿಸುತ್ತೆ. ಕಿಸಿ ಭಿ ಪ್ರಕಾರ ಕಿ ಕೋಯಿ ಭಿ ಬಾತ್ ಜಿಸ್ಕೋ ದುನಿಯಾ ವಾಲೆ ಆಪದಾ ಸಮಜ್ತೆ ಹೈ. ಯಾವುದೇ ಪ್ರಕಾರದ ಯಾವುದೇ ಮಾತು ಅದನ್ನು ಪ್ರಪಂಚದವರು ಆಪತ್ತು ಅಂತ ತಿಳಿತಾರೆ. लेकिन खिलाड़ी बन खेल करने वाले वो साक्षी होकर खेल देखने वाले ऐसे आपदा के रूप को खेल समझकर सहनशीलता की शक्ति से मनोरंजन का अनुभव करते. ನಾನು ಒಂದು ಸ್ಪೋರ್ಟ್ಸ್ ಮ್ಯಾನ್ ಅಂದರೆ ಆಟ ಆಡುವವನು. ಈ ರೀತಿ ತಿಳಿದಾಗ ಸಾಕ್ಷಿಯಾಗಿದ್ದು ಆಟವನ್ನು ನೋಡ್ತೀವಿ. ಎಂಥದೇ ಆಪತ್ತಿನ ಆಟ ಬಂದರೂ ಸಹ ಆಟ ಅಂತ ತಿಳಿದಾಗ ಸಹನಶೀಲತೆಯ ಶಕ್ತಿ ಮನೋರಂಜನೆಯ ಅನುಭವವನ್ನು ಮಾಡಿಸುತ್ತೆ. ಓಂ ಶಾಂತಿ.